ಈಗ ಎಲ್ಲ ಸರ್ವಾನುಮತದಿಂದ ಶೋಭಾ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಈ ನಮ್ಮ ಪಂಚಾಯತಿಲಿ 1994ರಿಂದನೂ ಸಹ ಇದು ಕಾಂಗ್ರೆಸ್ ಪಂಚಾಯತಿಯಾಗಿ ಉಳ್ಕೊಂಡ್ಬಂದಿದೆ. ಅವತ್ತಿಂದನೂ ಇಲ್ಲಿ ಬೇರೆಯವರು ಬಂದು ಇಲ್ಲಿ ನಮ್ಮ ಪಂಚಾಯತಿಲಿ ಆಡಳಿತ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂತೇಳಿದರೆ ಹಿಂದೆ ಇಂದನೂ ಸಹ ಕೆಂಚಪ್ಪವರು ನಡೆಸ್ಕೊಂಡ್ಬಂದರು. ಅದಾದ ನಂತರ ಗೋವಿಂದಣ್ಣವರು ಈ ಭಾಗದಲ್ಲಿ ಎಲ್ಲ ಸದಸ್ಯರುಗಳಾಗಿರ್ಬೋದು, ಗ್ರಾಮಗಳ ಮೂಲಭೂತ ಸೌಕರ್ಯ ಬಗ್ಗೆ ಒತ್ತು ಕೊಟ್ಕೊಂಡು ಜನಗಳ ಸಹಕಾರ ಅವ್ರ ಜೊತೆ ಹಂಗೆ ಇದೆ. ಜನಗಳು ಸಹ ಅವ್ರ ಜೊತೆಲಿ ಹಂಗೆ ಬೆರೆಸ್ಕೊಂಡು ಬರ್ತಾ ಇರೋದ್ರಿಂದ ಇವತ್ತಿಲ್ಲಿ ಏನೂ ಸಮಸ್ಯೆ ಇಲ್ಲ. ಯಾವುದೇ ನೀವು ಇಷ್ಟು ನಮ್ಮ ತಾಲೂಕಲ್ಲಿ ನೋಡ್ಬೋದು, ಎಲ್ಲೂ ಅವಿರೋಧವಾಗಿ ಸತತವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಕಾರಣ ಏನಂದರೆ ಲೀಡ್ರ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಇವೆಲ್ಲ ಆಗುತ್ತೆ. ಅದಕ್ಕೆ ನಮ್ಮ ಗೋವಿಂದಣ್ಣವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಮುಖ್ಯವಾಗಿ ಈ ಸರಿ ನಮ್ಮ ಶಾಸಕರು ಆಯ್ಕೆ ಆದಮೇಲೆ ತುಂಬ ಕೆಲಸ ಕಾರ್ಯಗಳು ನಮ್ಮ ಭಾಗದಲ್ಲಿ ಆಗ್ತಾಯಿದೆ. ಈ ಗ್ರಾಮಕ್ಕೂ ಸಹ ಹೆಚ್ಚು ಕಡಿಮೆ 6 ಕೋಟಿ ಅನುದಾನದಲ್ಲಿ ಎಲ್ಲ ರಸ್ತೆ ಮತ್ತು ಲೈಟ್ಸು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಆಲ್ರೆಡಿ ಕೆಲಸ ನಡೀತಾ ಇದೆ. ನಮ್ಮ ಪಂಚಾಯತಿ ಒಂದೇ ಅಂತ ಅಲ್ಲ, ಎಲ್ಲ ಭಾಗದಲ್ಲೂ ಇಡೀ ಒಂದೊಂದು ಗ್ರಾಮದಲ್ಲೂ ಕನಿಷ್ಠ ಪಕ್ಷ 50ರಿಂದ 1 ಲಕ್ಷದಿಂದ 1 ಕೋಟಿವರೆಗೂ ಸಹ ಕೆಲಸ ಎಲ್ಲ ಗ್ರಾಮದಲ್ಲೂ ಆಗಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ನಾವು ಮೊದಲಿಂದನೂ ನಾವು ಕಾಂಗ್ರೆಸ್ ಪಂಚಾಯತಿ ಅಂತಲೇ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ ನಾವು ಮೂಲ ಸೌಕರ್ಯದ ಬಗ್ಗೆ ಒತ್ತು ಕೊಟ್ಕೊಂಡು ಅವತ್ತಿಂದ ಎಲ್ಲ ಗ್ರಾಮದಲ್ಲೂ ಕೆಲಸ ಕಾರ್ಯಗಳು ಮಾಡ್ಕೊಂಬಂದಿದ್ದೀವಿ. ನಮ್ಗೆ ಆ ವಾರ್ಡು ಈ ವಾರ್ಡ್ ಅಂತೇನಿಲ್ಲ, ಎಲ್ಲ ಇಡೀ ಪಂಚಾಯತಿನೇ ಒಂದು ವಾರ್ಡು ಅಂತ ತಿಳ್ಕೊಂಡು ಎಲ್ಲರೂ ಒಮ್ಮತವಾಗಿ ಓದ್ತಾಯಿದ್ದೀವಿ. ಹಿಂದೆ ಯಾವ ಥರ ಬೇರೆ ಅಧ್ಯಕ್ಷಗಳಿಗೆಲ್ಲ ಸಹಕಾರ ಕೊಟ್ಕೊಂಡ್ಬಂದಿದ್ದೀವಿ, ಮುಂದೇನೂ ಅವ್ರಿಗೂ ಅದೇ ರೀತಿ ನಮ್ಮ ಸಹಕಾರ ಇರುತ್ತೆ ಸರ್. ಆ ಥರ ಏನಿಲ್ಲ. ಈಗ ನಮಗೂ ಪಕ್ಷನೂ ಮುಖ್ಯ. ಯಾವ ಪಕ್ಷದಿಂದ ಯಾವ ಜನಗಳಿಗೆ ಮೂಲಭೂತ ಸೌಕರ್ಯ ಸಿಗ್ಬೋದು, ಯಾವ ಪಕ್ಷದಿಂದ ಜನಗಳಿಗೆ ಅನುಕೂಲ ಆಗ್ಬೋದು, ಆ ಪಕ್ಷದ ಪರವಾಗಿ ನಾವಿದ್ದೀವಿ. ಅದರಲ್ಲಿ ಅಭ್ಯಂತರ ಇಲ್ಲ. ಒಂದಿಬ್ಬರು ಮೂರು ಬೇರೆ ಪಕ್ಷದವ್ರು ಇದ್ರೂ ಕಾಂಗ್ರೆಸ್ ಜೊತೆಲೆಲ್ಲ ಬೆರೆತ್ಕೊಂಡು ಹೋಗ್ತೀವಿ. ಈ ಪಂಚಾಯತಿಲಿ ಪಕ್ಷಾತೀತವಾಗಿ ನಾವೆಲ್ಲ ಹೋಗ್ತಾಯಿದ್ದೀವಿ, ಒಂದಾಗ ಹೋಗ್ತಾ. ಈಗ ಇಡೀ ನಮ್ಮ ಸಮಾಜನೂ ಸಹ ಒಂದು ಎಲ್ಲ ಕಡೆಯಿಂದನೂ ಸಹ ಶಾಸಕರು ಸದಸ್ಯರನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಅವ್ರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಇಡೀ ನಮ್ಮ ಇದರಲ್ಲೂ ಸಹ ತಾಲೂಕಲ್ಲಿ ಯಾವತ್ತೂ ನಮ್ಮ ಮಹಿಳೆಯರಿಗೆ ಒಂದು ಆದ್ಯತೆ ಕೊಟ್ಟಿರಲಿಲ್ಲ. ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಗುರುತಿಸಿ ಕೊಟ್ಟಿರೋಂಥ ಅದು ಜನರಲ್ಲಲ್ಲಿ ಕೊಟ್ಟಿರೋದ್ರಿಂದ ನಮಗೆ ತುಂಬ ಸಂತೋಷ ಇದೆ. ಅವರು ನಾವು ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀವಿ.